ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸುವರ್ಣಗೆ ಒಂದಲ್ಲ ಎರಡಲ್ಲ 3-4 ಅಕ್ರಮ ಸಂಬಂಧ ಆರೋಪ ಕೇಳಿ ಬಂದಿದೆ. ಉದ್ಯಮಿ ಮುರಳೀಧರ್ನನ್ನ ಪ್ರೀತಿಸಿ ಮದುವೆಯಾಗಿದ್ದ ಸುವರ್ಣ ಸಿಖೆ. ಸುವರ್ಣಗೆ ಮೊದಲೇ ಮದುವೆಯಾಗಿ ಒಂದು ಹೆಣ್ಣು ಮಗು ಕೂಡ ಇತ್ತು. ಮೊದಲ ಮದುವೆ ಮಗಳ ಬಗ್ಗೆ ಸತ್ಯ ಮುಚ್ಚಿಟ್ಟು ಮುರಳೀಧರ್ ಜೊತೆ ಮ್ಯಾರೇಜ್ ಅನ್ನ ಮಾಡ್ಕೊಂಡಿದ್ರು. ಬಳಿಕ ತನ್ನ ಸ್ನೇಹಿತೆಯ ಮಗು ತಂದೆ ತಾಯಿ ಸಾವನ್ನಪ್ಪಿರೋದಾಗಿ ಸುಳ್ಳು ಹೇಳಿದ್ಲಂತೆ. ಆಕೆಯ ಮೊದಲ ಮಗಳನ್ನ ತಮ್ಮ ಮಗಳಂತೆ ನೋಡಿಕೊಂಡಿದ್ರಂತೆ ಮುರಳೀಧರ್. 2016ರಲ್ಲಿ ಜಿಮ್ಗೆ ಸೇರಿಕೊಂಡ ಬಳಿಕವೇ ಕೊಚ್ ಶುರುವಾಗಿದೆ. ಒಬ್ಬರಾದ ಬಳಿಕ ಒಬ್ಬರಂತೆ 3 ಜೊತೆ ಸುವರ್ಣಗೆ ಅನೈತಿಕ ಸಂಬಂಧ ಆರೋಪ ಕೇಳಿ ಬಂದಿದೆ. ಇನ್ನು ಪದೇ ಜಿಮ್ಗಳ ಬದಲಾವಣೆಯನ್ನ ಮಾಡ್ತಾ ಇದ್ಲಂತೆ. ಒಬ್ಬರಾದ ಬಳಿಕ ಒಬ್ಬರ ಜೊತೆ ಈಕೆ ಒಂದಲ್ಲ ಎರಡಲ್ಲ 3 ಜೊತೆ ಅನೈತಿಕ ಸಂಬಂಧವನ್ನ ಹೊಂದಿದ್ಲಂತೆ. ಇನ್ನು ಒಂದ್ ಕಡೆ ಅಕ್ರಮ ಸಂಬಂಧದ ಆರೋಪ ಸಿಕ್ಕಾಪಟ್ಟೆ ಈಕೆಯ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ. ಉದ್ಯಮಿ ಮುರಳೀಧರ್ನನ್ನ ಪ್ರೀತಿಸಿ ಸುವರ್ಣ ಸಿಕೆ ಮದುವೆ ಮಾಡ್ಕೊಂಡಿದ್ದಾಳೆ. ಮೊದಲೇ ಮುರಳೀಧರನ್ನ ಮದುವೆ ಮಾಡೋದಕ್ಕಿಂತ ಮುಂಚೆ ಆಕೆಗೆ ಮದುವೆಯಾಗಿ ಒಂದು ಹೆಣ್ಮಗು ಕೂಡ ಇತ್ತು. ಇನ್ನು ಬಳಿಕ ತನ್ನ ಸ್ನೇಹಿತೆಯ ಮಗು ತಂದೆ ತಾಯಿ ಸಾವನ್ನಪ್ಪಿರೋದಾಗಿ ಸುವರ್ಣ ಮುರಳೀಧರ್ಗೆ ಸುಳ್ಳು ಹೇಳಿದ್ಲು. ಆಕೆಯ ಮೊದಲ ಮಗಳನ್ನ ತಮ್ಮ ಮಗಳಂತೆ ಮುರಳೀಧರ್ ಕೂಡ ನೋಡಿಕೊಂಡಿದ್ರು. 2016ರಲ್ಲಿ ಜಿಮ್ಗೆ ಸೇರಿಕೊಂಡ ಬಳಿಕವೇ ಆ ಆನಂದ್ ನಾಯ್ಡು ಪರಿಚಯವಾಗಿದೆ. ಒಬ್ಬರಾದ ಬಳಿಕ ಒಬ್ಬರಂತೆ ಈಕೆ ಬದಲಾವಣೆಯನ್ನ ಮಾಡ್ತಾ ಇದ್ಲು. ಇನ್ನು 3 ಜೊತೆ ಸುವರ್ಣಕ್ಕೆ ಅನೈತಿಕ ಸಂಬಂಧ ಆರೋಪ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಮುರಳೀಧರ್ ಆಸ್ತಿಯನ್ನ ಅವರಿಗೆ ಗೊತ್ತಿಲ್ಲದಂತೆ ಸುವರ್ಣ ಮತ್ತು ಆನಂದ್ ಲಪ್ಟಾಯಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಈಕೆಗೆ ಒಂದಲ್ಲ ಎರಡಲ್ಲ 3 ಜೊತೆ ಅಕ್ರಮ ಸಂಬಂಧವನ್ನ ಹೊಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಸುವರ್ಣ ಮತ್ತು ಆನಂದ್ ನಾಯ್ಡು ಈ ಇಬ್ರು ಸೇರಿ ತನ್ನ ಗಂಡನ ಆಸ್ತಿಯನ್ನೇ ಲಪ್ಟಾಯಿಸಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಸುವರ್ಣ ಮತ್ತು ಆನಂದ್ ವಿರುದ್ಧ ಈಗಾಗಲೇ ದೂರು ಕೂಡ ದಾಖಲಾಗಿದೆ. ಇನ್ನು ಮುರಳೀಧರನ್ನ ಮದುವೆ ಆಗುವುದಕ್ಕಿಂತ ಮುಂಚೆನೆ ಒಂದು ಮದುವೆಯಾಗಿ ಒಂದು ಹೆಣ್ಣು ಮಗು ಕೂಡ ಇತ್ತು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ತನ್ನ ಸ್ವಂತ ಮಕ್ಕಳಿಗೆ ಮನ ಬಂದಂತೆ ಆ ಇಬ್ರು ಕೂಡ ತರಿಸಿದ್ದಾರೆ. ಇನ್ನು ಸುವರ್ಣಗೆ ಮೊದಲೇ ಮದುವೆಯಾಗಿ ಒಂದು ಹೆಣ್ಮಗು ಇತ್ತು. ಆಕೆ ನನ್ನ ಸ್ನೇಹಿತ ಮಗು ಅಂತ ಹೇಳಿ ತನ್ನ ಗಂಡನಿಗೆ ಹೇಳಿದ್ಲು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಜಯ್ ಕುಮಾರ್, ನೀವು ಕೂಡ ನೋಡ್ತಾ ಇರಬಹುದು, ಆ ಸುವರ್ಣ ತನ್ನ ಮಕ್ಕಳನ್ನೇ ಮನ ಬಂದಂತೆ ಥಳಿಸಿರುವಂತದ್ದು. ಆಕೆಗೆ ಒಂದಲ್ಲ ಎರಡಲ್ಲ 3 ಜೊತೆ ಅಕ್ರಮ ಸಂಬಂಧ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಜಯ್? ಖಂಡಿತವಾಗ್ಲೂ ಅಂಕಿತಾ, ಇಲ್ಲಿ ಏನು ಆನಂದ್ ನಾಯ್ಡು ಅಂತ ಏನಿದ್ದಾನೆ, ಈತನಿಗೆ ಇದ್ದಂತಹ ಅಕ್ರಮ ಸಂಬಂಧ ವಿಚಾರವಾಗಿ ಏನೋ ಸಾಕಷ್ಟು ಬಾರಿ ಅವರ ಪತಿಗೂ ಕೂಡ ಗೊತ್ತಾಗಿದ್ರು ಕೂಡ ಇವರು ಆಕೆಯ ಮನೆ ಕೂಡ ಹೋಗ್ತಾ ಇರ್ತಾನೆ. ಸೊ ಹೀಗಾಗಿ ಆ ಒಂದು ವಿಚಾರವಾಗೂ ಕೂಡ ಸಾಕಷ್ಟು ಬಾರಿ ಏನೋ ಇಬ್ಬರ ಮಧ್ಯೆ ಕೂಡ ಗಲಾಟೆ ಆಗ್ತಿರುತ್ತೆ. ಈ ಒಂದು ನಿಟ್ಟಿನಲ್ಲಿ ಮಕ್ಕಳಿಗೂ ಕೂಡ ಅಂದ್ರೆ ಅಲ್ಲಿ ಅಕ್ರಮ ಸಂಬಂಧ ಹೊಂದಿದಂತಹ ಮಹಿಳೆ ಏನಿದ್ದಾಳೆ, ಅವರ ಪತಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಅವರ ಮಕ್ಕಳಿಗೆ ಈತ ಮತ್ತೆ ಆಕೆ ಸೇರಿ ಇಬ್ರು ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಈಗಾಗಲೇ ಕೇಳಿ ಬಂದಿರುವಂತದ್ದು. ಮತ್ತೆ ಅವ್ರಿಗೆ ಹಲ್ಲೆ ಮಾಡಿರುವಂತ ತೀವ್ರತೆಗೆ ಈಗಾಗಲೇ ಅವ್ರಿಗೆ ಮೈ ಕೈಯಲ್ಲೂ ಕೂಡ ಗಾಯ ಆಗಿರೋದು ಕೂಡ ಈಗಾಗಲೇ ಕೆಲವೊಂದು ಫೋಟೋಸ್ ಗಳು ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಈ ಒಂದು ವಿಚಾರಕ್ಕೆ ಬೇಸತ್ತಂತಹ ಆತ ಏನಿದ್ದಾನೆ, ಒಬ್ಬ ವ್ಯಕ್ತಿ ಏನಿದ್ದಾನೆ, ಆತ ಕೂಡ ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೂ ಕೂಡ ದೂರನ್ನು ಕೂಡ ಕೊಟ್ಟಿದ್ದಾನೆ. ಈ ರೀತಿಯಾದಂತ ಅವರಿಬ್ಬರ ಅಂದ್ರೆ ನನ್ನ ಹೆಂಡತಿ ಮತ್ತು ಆನಂದ್ ನಾಯ್ಡು ಅವರ ಅಕ್ರಮ ಸಂಬಂಧಕ್ಕೆ ನನ್ನ ಮಕ್ಕಳಿಗೆ ಇಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇದೆ, ಅವ್ರ ಮೇಲೂ ಕೂಡ ಹಲ್ಲೆಯನ್ನ ಮಾಡ್ತಿದ್ದಾನೆ, ಸುಖಾಸುಮನೆ ಹೊಡಿತಾರೆ, ಕೇಳಿದ್ರೆ ಧಮಕಿ ಕೂಡ ಹಾಕ್ತಾನೆ, ನಾನು ಕಾಂಗ್ರೆಸ್ ಮುಖಂಡ ಅಂತಾನು ಕೂಡ ಈ ರೀತಿಯಾಗಿ ವರ್ತನೆ ಮಾಡ್ತಿದ್ದಾನೆ ಅಂತಾನು ಕೂಡ ಈಗ ಅವರು ಆರೋಪವನ್ನ ಮಾಡಿರುವಂತದ್ದು. ಆ ಆರೋಪದ ಅನುಸಾರವಾಗಿ ಈಗಾಗಲೇ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ಕೂಡ ದೂರನ್ನು ಕೂಡ ಕೊಟ್ಟಿದ್ರು. ಆ ಏನು ಫೋಟೋಸ್ ಆಗಿರ್ಬೋದು ಮತ್ತೆ ಮಕ್ಕಳ ಸ್ಟೇಟ್ಮೆಂಟ್ ಆಗಿರ್ಬೋದು, ಇದರ ಆಧಾರದ ಮೇಲೆ ಕೂಡ ಈಗಾಗಲೇ ಆತನನ್ನು ಕೂಡ ಆನಂದ್ ನಾಯ್ಡುವನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡ್ಕೊಂಡು ಹೆಚ್ಚಿನ ವಿಚಾರಣೆಯನ್ನು ಕೂಡ ಮಾಡುವಂತ ಕೆಲಸಕ್ಕೂ ಕೂಡ ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಇಲ್ಲಿ ಹೆತ್ತ ತಾಯಿ ಆಗಿರ್ಬೋದು, ಜೊತೆಗೆ ಆತ ಆನಂದ್ ನಾಯ್ಡು ಆಗಿರ್ಬೋದು, ಇವರಿಬ್ರು ಕೂಡ ಮಕ್ಕಳಿಗೆ ಸಾಕಷ್ಟು ದಿನಗಳಿಂದ ಟಾರ್ಚರ್ ಕೊಡ್ತಾ ಇದ್ರು, ಕೇಳೋದಕ್ಕೆ ಹೋದ್ರೆ ಧಮಕಿ ಆಗ್ತಿದ್ರು ಅನ್ನೊಂದು ಆರೋಪ ಕೂಡ ಈಗಾಗಲೇ ಕೇಳಿ ಬಂದಿರುವಂತದ್ದು. ಇನ್ನು ಈ ಒಂದು ವಿಚಾರವಾಗಿ ಈಗಾಗಲೇ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿರುವಂತ ಪೊಲೀಸರು ಅವರಿಂದನೂ ಕೂಡ
ಸ್ಟೇಟ್ಮೆಂಟ್ ತಗೊಳ್ಳೋದಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು. ಒಟ್ಟು ಈಗಾಗಲೇ ಮಕ್ಕಳು ಕೂಡ ಒಂದಿಷ್ಟು ಮೊಬೈಲ್ ಅಲ್ಲೂ ಕೂಡ ಈಗಾಗಲೇ ಹೇಳಿಕೆಗಳನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಮಗೆ ಹಿಂಸೆ ಕೊಡ್ತಾ ಇದ್ದ, ಯಾವಾಗಲೂ ಕೂಡ ಬರ್ತಾ ಇದ್ದ, ನಮಗೆ ಸಾಯಿಸೋದಕ್ಕೆ ಮುಂದಾಗ್ತಿದ್ದ ಅಂತ ಹೇಳಿ. ಹಾಗಾಗಿ ಪೊಲೀಸರು ಎಲ್ಲಾ ಆಧಾರದ ಮೇಲೂ ಕೂಡ ಈಗಾಗಲೇ ಕೇಸ್ ದಾಖಲಿಸಿಕೊಂಡು ಆತನನ್ನು ವಶಕ್ಕೆ ಪಡ್ಕೊಂಡು ಹೆಚ್ಚಿನ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಎಸ್ ಅಜಯ್, ಹಾಗೆ ಹೋಲ್ಡ್ನಲ್ಲಿರಿ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಎಲ್ಲೆಲ್ಲಿ ಗಾಯ ಆಗಿರುತ್ತೆ? ಬಟ್ಟೆ ಬಿಚ್ಚಿ ಹೊಡೆದಿದ್ದ. ಇಲ್ಲಿ ತೆಗಿ ತೆಗಿ. ಇದೆಲ್ಲ ಯಾರು ಮಾಡಿ? ಮಕ್ಕಳ ಮೇಲೆ ಹಲ್ಲೆ ಮಾಡಿದ್ದ ಕಾಂಗ್ರೆಸ್ ಮುಖಂಡ ಅರೆಸ್ಟ್. ಮಕ್ಕಳ ಮೇಲೆ ಹಲ್ಲೆ ಮಾಡಿದ್ದ ಆನಂದ್ ನಾಯ್ಡು ಬಂಧನವಾಗಿದೆ. ಸುವರ್ಣ ಜೊತೆ ಸೇರಿ ಮಕ್ಕಳ ಮೇಲೆ ರಾಕ್ಷಸನಂತೆ ಆನಂದ್ ನಾಯ್ಡು ಹಲ್ಲೆ ಮಾಡಿದ್ದ ಆನಂದ್ ನಾಯ್ಡುನನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಈಗ ಬಂಧಿಸಿದ್ದಾರೆ. ಮುರಳೀಧರ್ಗೂ ಕೊಲೆ ಬೆದರಿಕೆ ಹಾಕಿದ್ದಂತೆ ಆನಂದ್ ನಾಯ್ಡು ಹಲ್ಲೆ ಬೆದರಿಕೆ ಸಂಬಂಧಪಟ್ಟಂತೆ ದೂರು ನೀಡಿದ್ದ ಮುರಳೀಧರ್ ಎಫ್ಐಆರ್ ದಾಖಲಿಸಿ ಆನಂದ್ ನಾಯ್ಡುನನ್ನ ಈಗಾಗಲೇ ಪೊಲೀಸರು ಕೂಡ ಬಂಧಿಸಿದ್ದಾರೆ. ಮಕ್ಕಳ ಮೇಲೆ ಹಲ್ಲೆ ಮಾಡಿದ ಕಾಂಗ್ರೆಸ್ ಮುಖಂಡನನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಮಕ್ಕಳ ಮೇಲೆ ಹಲ್ಲೆ ಮಾಡಿದ ಆನಂದ್ ನಾಯ್ಡು ಬಂಧನ. ಸುವರ್ಣ ಜೊತೆ ಸೇರಿ ಮಕ್ಕಳ ಮೇಲೆ ರಾಕ್ಷಸನಂತೆ ವರ್ತಿಸ್ತಾ ಇದ್ರು ಆನಂದ್ ನಾಯ್ಡುನನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಕೂಡ ಬಂಧಿಸಿದ್ದಾರೆ. ಮುರಳೀಧರ್ಗೂ ಕೊಲೆ ಬೆದರಿಕೆಯನ್ನ ಈ ಕಾಂಗ್ರೆಸ್ ಮುಖಂಡ ಹಾಕಿದ್ದಂತೆ ಎಫ್ಐಆರ್ ದಾಖಲಿಸಿ ಆನಂದ್ ನಾಯ್ಡುನನ್ನ ಪೊಲೀಸರು ಈಗ ಬಂಧಿಸಿದ್ದಾರೆ. ಎಸ್ ಅಜಯ್, ಈಗ ಮಕ್ಕಳ ಮೇಲೆ ಹಲ್ಲೆ ಮಾಡಿದ್ದ ಆನಂದ್ ನಾಯ್ಡುನನ್ನ ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಪೊಲೀಸರು ಕೂಡ ಬಂಧಿಸಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್ ಅಜಯ್? ಖಂಡಿತವಾಗ್ಲೂ ಅಂಕಿತಾ, ಈಗಾಗಲೇ ಈ ಒಂದು ಪ್ರಕರಣ ಯಾವಾಗ ಬೆಳಕಿಗೆ ಬಂತೋ, ಯಾವಾಗ ಅವರು ಕೂಡ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ರು, ಆಗ ತಕ್ಷಣ ಕೂಡ ಪೊಲೀಸರು ಕೆಲವೊಂದು ಎವಿಡೆನ್ಸ್ ಗಳನ್ನು ಕೂಡ ಕಲೆಕ್ಟ್ ಮಾಡಿದ್ರು. ಮನೆಗೆ ಹೋಗುವಂತದ್ದು ಸಿಸಿಟಿವಿ ಫುಟೇಜಸ್ ಆಗಿರ್ಬೋದು, ಮತ್ತೆ ಮಕ್ಕಳಿಗೆ ಹೊಡೆದಿರುವಂತಹ ಕೆಲವೊಂದು ವಿಡಿಯೋಸ್ ಆಗಿರ್ಬೋದು, ಅದರ ಜೊತೆಗೆ ಕೆಲವೊಂದು ಫೋಟೋಸ್ ಆಗಿರ್ಬೋದು, ಮತ್ತೆ ಮಕ್ಕಳ ಹೇಳಿಕೆ ಆಗಿರ್ಬೋದು, ಮತ್ತೆ ಈಗಾಗಲೇ ಓರ್ವ ವ್ಯಕ್ತಿಯನ್ನು ದೂರುದಾರ ಏನಿದ್ದಾನೆ ಆತ ಕೊಟ್ಟಿರುವಂತಹ ಕಂಪ್ಲೇಂಟ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಆಧರಿಸಿ ಈಗಾಗಲೇ ಪೊಲೀಸರು ಕೂಡ ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಯಾವ ಕಾರಣಕ್ಕೋಸ್ಕರವಾಗಿ ಈತ ಈ ರೀತಿಯಾಗಿ ಮಕ್ಕಳ ಮೇಲೆ ಹಲ್ಲೆ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಏನೋ ಮಾಹಿತಿಯನ್ನು ಕೂಡ ಪಡ್ಕೊಳ್ತಿದ್ದಾರೆ. ಆತನನ್ನು ಅರೆಸ್ಟ್ ಮಾಡಿ ಈಗಾಗಲೇ ನೆಕ್ಸ್ಟ್ ಪ್ರೊಸೀಜರ್ ಯಾವ ರೀತಿಯಾಗಿ ಫಾಲೋ ಮಾಡಬೇಕು ಅದೆಲ್ಲವನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಿರುವಂತದ್ದು. ಇಲ್ಲಿ ಆ ವ್ಯಕ್ತಿ ಕೊಟ್ಟಂತಹ ಒಂದು, ಅಂದ್ರೆ ಮಕ್ಕಳ ತಂದೆ ಆಗಿರುವಂತ ವ್ಯಕ್ತಿಯೊಬ್ಬ ದೂರನ್ನು ಕೂಡ ಕೊಟ್ಟಿದ್ದಾನೆ. ಆತನ ದೂರಿನ ಆಧಾರದ ಮೇಲೆ ಈಗಾಗಲೇ ಅರೆಸ್ಟ್ ಮಾಡಿದಾರೆ ಅಂತ ಕೂಡ ಹೇಳಲಾಗ್ತಿರುವಂತದ್ದು. ಇನ್ನು ಮಕ್ಕಳ ಸ್ಟೇಟ್ಮೆಂಟ್ ಕೂಡ ಇಲ್ಲಿ ಸಾಕಷ್ಟು ಮುಖ್ಯ ಆಗತ್ತೆ. ಯಾಕಂತಂದ್ರೆ ಮಕ್ಕಳು ಕೂಡ ಹೇಳ್ತಾ ಇದ್ರು ಸಾಕಷ್ಟು, ಬರೀ ನಮ್ಮನ್ನ ಸಾಯಿಸೋದಕ್ಕೆ ಅಂತಾನೆ ಈತ ಮನೆಗೆ ಬರ್ತಾ ಇದ್ದ, ಮತ್ತೆ ಕೇಳಿದ್ರೆ ರಾಜಕೀಯ ವ್ಯಕ್ತಿ ನಾನು ಅಂತಾನು ಕೂಡ ಹೇಳ್ಕೊಳ್ತಾ ಇದ್ದ. ಸೊ ಹಾಗಾಗಿ ಆ ಒಂದು ಕಾರಣದಿಂದಾಗಿ ಈತ ಇವರಿಬ್ಬರ ಒಂದು ಅಕ್ರಮ ಸಂಬಂಧದಿಂದಾಗಿ ನಮಗೆ ಈ ರೀತಿಯಾದಂತಹ ಒಂದು ಟಾರ್ಚರ್ ಅನ್ನು ಕೂಡ ಕೊಡ್ತಾ ಇದ್ದ ಅನ್ನೋ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಬೋದು. ಅದನ್ನು ಕೂಡ ಈಗಾಗಲೇ ಮಕ್ಕಳು ಪೊಲೀಸರ ಮುಂದೆ ಕೂಡ ಹೇಳಿರುವಂತದ್ದು. ಈಗ ಪೊಲೀಸರು ಕೂಡ ಆ ಮಕ್ಕಳನ್ನ ಕೂಡ ರಕ್ಷಣೆ ಮಾಡಿ ಸ್ಟೇಟ್ಮೆಂಟ್ ಕಂಪ್ಲೇಂಟ್ ಮೇಲೆ ಕೂಡ ವಶ ಪಡ್ಕೊಂಡು ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡಿ